ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಈ ವಿಡಿಯೋ ಲಾಸ್ಟ್ ವೀಕ್ ಮಾಡಿದ್ದೀನಿ. ಸಂಡೇ ದಿವಸನೇ ಹಾಲಿಡೇ ದಿವಸ ಮಾಡಿದ್ದೀನಿ. ಹಾಲಿಡೇ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಸಂಡೇ ಮಾತ್ರ. ನಾವು 24/7 ನಾವು ಕಷ್ಟಪಡೋದು ಕೇವಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂದಮೇಲೆ ಒಂದು ದಿವಸ ಮಾತ್ರ ನಾವು ನಮ್ಮ ಒಂದು ಖುಷಿಗಾಗಿ ಮೀಸಲಿಡ್ತೀವಿ, ಅದೇ ಸಂಡೇ. ದಟ್ ಈಸ್ ದ ಸಂಡೇ ರೆಸ್ಟ್ ಡೇ. ಆ ದಿವಸ ನಮ್ಮ ಸಾಕಷ್ಟು ಜನ ಕಿಚನ್ಗೆ ಎಂಟ್ರಿನೇ ಕೊಡಲ್ಲ ಅಂತ ಕೇಳಿದ್ದೀನಿ. ಸೊ ಅದು ಎಷ್ಟು ನಿಜ ಅನ್ನೋದು ನಾನು ಅರಿಯೆ. ಸೊ ವಾಟ್ ಎವರ್ ಇಟ್ ಈಸ್, ಸಂಡೇ ನಾನು ಪ್ರಿಪೇರ್ ಮಾಡಬೇಕು ಅಂತ ಅನ್ನೋದರಲ್ಲಿ ಕೆಲವೊಂದು ಐಟಮ್ಸು ಹೊರಗಿಂದ ನಾವು ಪಾರ್ಸೆಲ್ ತರಿಸ್ಕೊಂಡ್ಬಿಟ್ಟಿದ್ದೀವಿ. ಇದು ನೋಡಿ, ಇದು ಗಿಲ್ಗಂಜಿ, ನಿಪ್ಪಟ್ಟು, ದೆನ್ ಸಕ್ಕಿನಾಲು ನಮಗೆಲ್ರಿಗೂ ಇಷ್ಟ ಅಂತ ಹೇಳಿದೆ. ಲಾಸ್ಟ್ ವೀಕಲ್ಲಿ ನಾನು ಲೋಡ್ ಮಾಡಿದ್ದೆ. ಸೊ ದೆನ್ ಇವೆಲ್ಲವೂ ಒಂದು ಅಂದರೆ ಶುಚಿ ಶುಭ್ರತೆಯಿಂದ ಮಾಡುವಂಥ ತುಂಬ ಪರಿಚಯಸ್ಥರಿಂದ ತಂದಿದ್ದೀನಿ. ಇನ್ನೊಂದು ಸ್ಪೆಷಲಾಗಿ ಹೇಳಬೇಕಂದ್ರೆ ಶೇಂಗಾದ ಒಂದು ಪೋಲಿ, ಅಂದರೆ ಶೇಂಗಾದ ಹೋಳಿಗೆಯನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ತುಂಬ ಈಸಿ ಇರುತ್ತೆ. ಇದರದ್ದು ಒಂದು ದಿವಸ ನಾನು ರೆಸಿಪಿ ತೋರಿಸ್ತೀನಿ. ನೀವು ಎಲ್ಲರೂ ಕರ್ನಾಟಕ ಜನ, ಮಹಾರಾಷ್ಟ್ರ ಜನ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಮಾಡಿರ್ತೀರಿ, ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಆಮೇಲೆ ಈ ನಿಪ್ಪಟ್ಟು ಸಹ ಮಾಡ್ತೀವಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಮಾಡ್ತೀನಿ. ಬಟ್ ಏನಂದರೆ ಒಮ್ಮೊಮ್ಮೆ ಏನಾಗುತ್ತೆ, ನಮಗೂ ಸ್ವಲ್ಪ ಬೋರ್ ಆಗಿಬಿಡುತ್ತೆ. ಯಾಕೆಂದರೆ ಈ ಎಲ್ಲ ಐಟಮ್ಸ್ ಮಾಡೋಕ್ಕೆ ನಮಗೆ ಹೋಲ್ ಡೇ ಹಿಡಿಯುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅದಕ್ಕೆ ಒಂದು ಹೆಲ್ಪಿಂಗ್ ಹ್ಯಾಂಡ್ಸು ಬೇಕಾಗುತ್ತೆ. ಸೊ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ, ನಾವು ತಿನ್ನೋದ್ರೆ ಆಮೇಲೆ ಅಷ್ಟೆಲ್ಲ ಮಾಡಿದ ಮೇಲೂ ಬಾಕ್ಸಲ್ಲಿ ಅಲ್ಲೇ ಇದ್ದುಬಿಡ್ತದೆ. ನಾವು ಎಷ್ಟು ವೇಸ್ಟ್ ಮಾಡ್ತಿರ್ತೀವಿ, ಆಯಿಲ್ ವೇಸ್ಟ್ ಆಗುತ್ತೆ, ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಹಾಗಂತೇಳಿ ನಾವು ತಿನ್ನೋದನ್ನು ಸ್ವಲ್ಪನೇ, ಅಂದರೆ ಆ ಟೇಸ್ಟ್ ಮಟ್ಟಿಗೆ ಮಾತ್ರ ತಿನ್ನೋದಲ್ವಾ. ಸೊ ಹೊರಗಡೆಯಿಂದ ತರಿಸ್ಬಿಟ್ಟು ಇದು ಸ್ವಲ್ಪ ಅಂದರೆ ತುಂಬ ಪರಿಚಯಸ್ಥರ ತರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಎಳ್ಳು, ಈ ಒಂದು ಚಳಿಗಾಲದಲ್ಲಿ ಎಳ್ಳು ಬೆಲ್ಲದ ಪ್ರಾಧಾನ್ಯತೆ ಇದ್ದಿರುತ್ತೆ. ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಉಷ್ಣತೆ ಬಂದು ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಅದಕ್ಕೆ ವಾತಾವರಣ ಬದಲಾದಾಗೆಲ್ಲ ಕೆಲವೊಂದು ಆಹಾರ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನಮ್ಮ ಸದೃಢ ಜೀವನವನ್ನು ನಾವು ಸಾಗಿಸ್ಬೋದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.